ಲಕ್ಷ್ಮಿ ಅಲಿಯಾಸ್ ಬಳ್ಳೆ ಲಕ್ಷ್ಮಿ ಎರಡನೇ ಬಾರಿಗೆ ಮೈಸೂರು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಹಿರಿಯ ಆನೆ ಈಕೆ. ನೋಡ್ತಾ ಇದ್ದೀರಾ, ನಮ್ಮ ಹೆಣ್ಣಾನೆಗಳ ಪೈಕಿ ಈಕೆಯೇ ಮೋಸ್ಟ್ ಸೀನಿಯರ್ ಅಂತ ಹೇಳಬಹುದು. ನಮ್ಮ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಸಾಕಷ್ಟು ಆನೆಗಳು ಕೂಡ ಎಲ್ಲ ಸೌಮ್ಯ ಸ್ವಭಾವದ ಆನೆಯೇ ಆಗಿರುವಂಥದ್ದು. ಬಳ್ಳೆ ಲಕ್ಷ್ಮಿ ಕೂಡ ಶಾಂತ ಸ್ವಭಾವದ ಆನೆ. ಲಕ್ಷ್ಮಿ ಅಲಿಯಾಸ್ ಬಳ್ಳೆ ಲಕ್ಷ್ಮಿ ಎರಡನೇ ಬಾರಿಗೆ ಮೈಸೂರು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂಥ ಹಿರಿಯ ಆನೆ ಈಕೆ. ಪ್ರಕೃತಿ ವಿರೋಧಿಯಾಗಿ ಸರ್ಕಸ್ನಲ್ಲಿ ಏನು ಈಕೆಯನ್ನು ಬಳಸ್ಕೊಳ್ಳಲಾಗ್ತಾ ಇತ್ತು. ಆ ಬಳಿಕ ಈಕೆಯನ್ನು ಸುರಕ್ಷಿತವಾಗಿ ಸಂರಕ್ಷಣೆಯನ್ನು ಮಾಡಿ ಅರಣ್ಯ ಇಲಾಖೆ ತನ್ನ ಸುಪರ್ದಿಯಲ್ಲಿ ಇರಿಸ್ಕೊಂಡು ಆರೈಕೆ ಮಾಡಿ ನಾಡಹಬ್ಬ ದಸರಾದಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಕರೆತಂದಿದ್ದಾರೆ. ನೋಡ್ತಾ ಇದ್ದೀರಾ, ನಮ್ಮ ಹೆಣ್ಣಾನೆಗಳ ಪೈಕಿ ಈಕೆಯೇ ಮೋಸ್ಟ್ ಸೀನಿಯರ್ ಅಂತ ಹೇಳಬಹುದು. ಎರಡನೇ ಬಾರಿಗೆ ಈಕೆ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾಳೆ. 2016ರಲ್ಲಿ ಸರ್ಕಸ್ ಕಂಪ್ನಿಯಿಂದ ಈಕೆಯನ್ನು ಸಂರಕ್ಷಣೆ ಮಾಡುತ್ತೆ ಅರಣ್ಯ ಇಲಾಖೆ. ಆ ಬಳಿಕವಾಗಿ ಆಕೆಗೆ ಬೇಕಿರುವಂತಹ ಟ್ರೈನಿಂಗ್ ಅನ್ನು ಕೊಡುತ್ತೆ. ಕಳೆದ ವರ್ಷವೂ ಕೂಡ ದಸರಾದಲ್ಲಿ ಭಾಗಿಯಾಗಿದ್ಲು. ಈ ವರ್ಷವೂ ಕೂಡ ಆಕೆಯನ್ನು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಕರೆತಂದಿದ್ದಾರೆ. ನಮ್ಮ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಬಂದಿರುವಂತಹ ಸಾಕಷ್ಟು ಆನೆಗಳು ಕೂಡ ಎಲ್ಲ ಸೌಮ್ಯ ಸ್ವಭಾವದ ಆನೆಯೇ ಆಗಿರುವಂಥದ್ದು. ಅದೇ ರೀತಿ ನಮ್ಮ ಈ ಬಳ್ಳೆ ಲಕ್ಷ್ಮಿ ಕೂಡ ಶಾಂತ ಸ್ವಭಾವದ ಆನೆ. ನೀವು ಅದರ ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರಾ, ಮಹೇಂದ್ರ ಆನೆ. ಈ ಎರಡೂ ಆನೆಗೂ ಕೂಡ ಅಂದರೆ ಲಕ್ಷ್ಮಿ ಹಾಗೂ ಮಹೇಂದ್ರ ಇಬ್ಬರು ಕೂಡ ಅತ್ಯಾಪ್ತ ಸ್ನೇಹಿತರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ರೀತಿಯಾಗಿ ಪ್ರೇಮಿಗಳು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗಲೂ ಒಟ್ಟೊಟ್ಟಿಗೆ ಇರ್ತಾರೆ. ಊಟ ಇರಬಹುದು, ನಿಲ್ಲೋದಿರ್ಬೋದು, ಕೂರೋದಿರ್ಬೋದು, ಎಲ್ಲವನ್ನೂ ಕೂಡ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ. ಅವರಿಬ್ಬರ ಮಧ್ಯೆ ಒಂದು ಉತ್ತಮವಾದಂತಹ ಬಾಂಡಿಂಗ್ ಇದೆ. ಸದ್ಯ ಲಕ್ಷ್ಮಿಗೆ 54 ವರ್ಷ ವಯಸ್ಸಾಗಿದೆ. ಬಳ್ಳೆ ಶಿಬಿರದಲ್ಲಿ ಈಕೆ ಇರ್ತಾಳೆ. ದಸರಾಗಾಗಿ ಮೈಸೂರಿಗೆ ಬಂದಿದ್ದಾಳೆ. ದಸರಾವನ್ನು ಮುಗಿಸಿ ವಾಪಸ್ ಬಳ್ಳೆ ಶಿಬಿರಕ್ಕೆ ಹೋಗ್ತಾಳೆ. ಆ ಬಳಿಕವಾಗಿ ನೀವೇನಾದರೂ ನಮ್ಮ ಲಕ್ಷ್ಮಿಯನ್ನು ನೋಡಬೇಕು ಅಂದರೆ ಬಳ್ಳೆ ಶಿಬಿರಕ್ಕೆ ಭೇಟಿ ನೀಡಬೇಕಾಗತ್ತೆ. ಈಕೆಯನ್ನು ಮಾವುತರಾದಂತಹ ಸಣ್ಣಪ್ಪ ಹಾಗೆ ಕಾವಾಡಿ ಮಂಜು ಅವರು ಆರೈಕೆ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ರು ಲಕ್ಷ್ಮಿಯ ಜೊತೆಗಿನ ಒಡನಾಟ ಎಂಥದ್ದು ಅಂತ ಹೇಳಿ. ಅವರ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾಳೆ ಈಕೆ. ಸಣ್ಣಪ್ಪ ಅವರೇನಿದ್ದಾರೆ, ಈ ಮುಂಚೆ ಬೇರೆ ಒಂದು ಆನೆಯನ್ನ ನೋಡ್ಕೊಳ್ತಾ ಇದ್ರು. ಈಗಷ್ಟೇ 3-4 ತಿಂಗಳ ಹಿಂದೆ ಲಕ್ಷ್ಮಿಯನ್ನ ಅವರ ಸುಪರ್ದಿಗೆ ಕೊಡಲಾಗಿದೆ. ಹೊಸ ಮಾವುತ ಅನ್ನೋದನ್ನು ಲೆಕ್ಕಿಸದೆ ಆಕೆ ಸಣ್ಣ ವಯಸ್ಸಿನಿಂದಲೂ ಕೂಡ ಸಣ್ಣಪ್ಪ ಅವರ ಜೊತೆಯಲ್ಲೇ ಬೆಳೆದಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಅವರನ್ನ ಒಗ್ಗೋಗ್ಬಿಟ್ಟಿದ್ದಾಳೆ. ಒಂದಿನವೂ ಕೂಡ ಆಕೆನ ಬಿಟ್ಟಿರೋದಿಲ್ಲ. ಕಾಡಿಗೆ ಹೋದ್ರೂ ಕೂಡ ಅವರ ಒಂದು ಸನ್ನೆಗೆ, ಒಂದು ಕೂಗಿಗೆ ಕಾಡಾನೆಗಳ ಹಿಂಡಿನ ಜೊತೆಗಿದ್ರು ಕೂಡ ಬಿಟ್ಟು ವಾಪಸ್ ಅದರ ಮಾವುತರಾಗಿರುವಂತಹ ಸಣ್ಣಪ್ಪ ಅವರ ಬಳಿಗೆ ಓಡ್ ಬರ್ತಾಳೆ ಅಂತ ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ರು, ಒಂದಿನವೂ ಕೂಡ ನಮ್ಮ ಲಕ್ಷ್ಮಿಯನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ. ಸಹಜವಾಗಿ ಯಾವುದೇ ಪ್ರಾಣಿ ಇರಲಿ, ಅವುಗಳನ್ನ ಸ್ವಲ್ಪ ಪ್ರೀತಿ ತೋರಿಸಿದ್ರು ಸಾಕು, ಅವು ಅದರ 10 ಪಟ್ಟು ಪ್ರೀತಿಯನ್ನ ಅವುಗಳನ್ನ ಲಾಲನೆ ಪಾಲನೆ ಮಾಡುವಂಥವರಿಗೆ ತೋರಿಸುತ್ತೆ. ಅದೇ ರೀತಿಯಲ್ಲಿ ನಮ್ಮ ಲಕ್ಷ್ಮಿ ಕೂಡ ಅವರ ಮಾವುತರಿರಬಹುದು, ಕಾವಾಡಿಗಳಿಗೆ ಹೊಂದ್ಕೊಂಡಿದ್ದಾಳೆ. ಸದ್ಯಕ್ಕೆ ಎರಡನೇ ಬಾರಿಗೆ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಈ ನಮ್ಮ ಲಕ್ಷ್ಮಿ ಅಲಿಯಾಸ್ ಬಳ್ಳೆ ಲಕ್ಷ್ಮಿ ಬಂದಿರುವಂಥದ್ದು. ಕಳೆದ ಬಾರಿ ಕೂಡ ಶಿಸ್ತಿನಿಂದ ದಸರಾದಲ್ಲಿ ಭಾಗಿಯಾಗಿದ್ಲು. ಈ ಬಾರಿ ಕೂಡ ಅಷ್ಟೇ ಶಿಸ್ತಿನಿಂದ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮ ಬಳ್ಳೆ ಲಕ್ಷ್ಮಿ ಬಂದಿರುವಂಥದ್ದು. ಇದಿಷ್ಟು ಕೂಡ ನಮ್ಮ ಹೆಣ್ಣಾನೆಗಳ ಪೈಕಿ ಹಿರಿಯಾನೆ ಆಗಿರುವಂಥ ಲಕ್ಷ್ಮಿಯ ಬಗೆಗಿನ ಮಾಹಿತಿ.